Welcome back to day 4 of our English speaking series, ground level to next level. ಡೇ 1 ಇಂದ ಡೇ 3 ವರೆಗೂ ನಾವು ಇಂಗ್ಲಿಷ್ ವಾಕ್ಯ ರಚನೆಯ ಮೊದಲ 2 ಫಿಲ್ಲರ್ಸ್ ಅಂತಂದ್ರೆ ಮೊದಲನೇ 2 ಬಾಕ್ಸ್ ಯಾವ್ದಾವುದು ಸಬ್ಜೆಕ್ಟ್ ಮತ್ತೆ ವರ್ಬ್ ಅಲ್ವಾ, ಅದನ್ನ ಕಂಪ್ಲೀಟ್ ಆಗಿ ಕಲ್ತ್ಕೊಂಡಿದ್ದೀವಿ. ಇವತ್ತಿನ ಡೇ 4 ವಿಡಿಯೋದಲ್ಲಿ ನಾವು ನಮ್ಮ ಗೋಲ್ಡನ್ ಫಾರ್ಮುಲಾದ ಅತ್ಯಂತ ಇಂಪಾರ್ಟೆಂಟ್ ಆದ ಕೊನೆಯ ಭಾಗ ಅಂದ್ರೆ ಈ ಆಬ್ಜೆಕ್ಟ್ ಬಾಕ್ಸ್ ಅನ್ನ ಕಲಿಯೋಣ. ಈ ಒಂದು ಬಾಕ್ಸ್ ಕಲ್ತ್ರೆ ನಿಮ್ಮ ಇಂಗ್ಲಿಷ್ ವಾಕ್ಯಗಳು ಪೂರ್ತಿಯಾಗಿ ಅರ್ಥಪೂರ್ಣವಾಗಿ ಕಂಪ್ಲೀಟ್ ಆಗ್ತವೆ. ಫಸ್ಟ್ ಆಫ್ ಆಲ್, ಆಬ್ಜೆಕ್ಟ್ ಅಂತಂದ್ರೆ ಏನು? ಯಾವ ವಸ್ತು ಅಂತಂದ್ರೆ ಥಿಂಗ್ ಅಥವಾ ವ್ಯಕ್ತಿ ಅಂದ್ರೆ ಪರ್ಸನ್ ಮೇಲೆ ನಮ್ಮ ಕೆಲಸ ನಡೆಯುತ್ತೋ ಅದನ್ನ ನಾವು ಆಬ್ಜೆಕ್ಟ್ ಅಂತೀವಿ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಆಕ್ಷನ್ ವರ್ಡ್ ಅಂದ್ರೆ ವರ್ಬ್ ಪಕ್ಕದಲ್ಲಿ ನಿಂತ್ಕೊಂಡು ಏನನ್ನ ಅಂದ್ರೆ ವಾಟ್ ಅಥವಾ ಯಾರನ್ನು ಅಂದ್ರೆ ಹೂಮ್ ಅಂತ ಪ್ರಶ್ನೆ ಕೇಳಿದಾಗ ಸಿಗುವ ಉತ್ತರವೇ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ನಾನು ಕಾಫಿ ಕುಡಿಯುತ್ತಿದ್ದೇನೆ. ಇಲ್ಲಿ ನಾನು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ, ಸಬ್ಜೆಕ್ಟ್ ಅಲ್ವಾ. ಕುಡಿಯುತ್ತಿದ್ದೇನೆ ಅನ್ನೋದು ವರ್ಬ್, ಈಗಾಗಲೇ ನೋಡಿದೀವಿ ನಾವು. ಈಗ ವರ್ಬ್ಗೆ ಪ್ರಶ್ನೆ ಕೇಳಿ ಏನನ್ನ ಕುಡಿಯುತ್ತಿದ್ದೀನಿ ಅಂತ ಉತ್ತರ ಸಿಗುತ್ತೆ, ಕಾಫಿ. ಸೊ ಈ ಕಾಫಿ ಅನ್ನೋದು ಒಂದು ವಸ್ತು, ಇದು ನಮ್ಮ ಆಬ್ಜೆಕ್ಟ್. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ನೋಡಿ, ನಾನು ರಾಹುಲ್ನ ಭೇಟಿ ಆಗ್ತಿದ್ದೀನಿ. ಐ ಮೀಟ್ ರಾಹುಲ್. ಇಲ್ಲಿ ಯಾರನ್ನ ಭೇಟಿ ಆಗ್ತಿದ್ದೀನಿ? ರಾಹುಲ್. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಪರ್ಸನ್ ನ ಹೆಸರು ಆಬ್ಜೆಕ್ಟ್ ಆಗಿದೆ. ಅಂದ್ರೆ ಆಬ್ಜೆಕ್ಟ್ ಜಾಗದಲ್ಲಿ ಕೇವಲ ವಸ್ತುಗಳು ಮಾತ್ರವಲ್ಲ, ವ್ಯಕ್ತಿಗಳು ಬರಬಹುದು. ಇಟ್ಸ್ ನಾಟ್ ಜಸ್ಟ್ ದ ಥಿಂಗ್ಸ್ ಬಟ್ ಆಲ್ಸೋ ಪರ್ಸನ್ಸ್. ನಾವು ಡೈಲಿ ಲೈಫ್ನಲ್ಲಿ ಅತಿ ಹೆಚ್ಚಾಗಿ ನಮ್ಮ 3ನೇ ಬಾಕ್ಸ್ ಒಳಗೆ ಬಳಸುವ ಕೆಲವು ವೆರಿ ಸಿಂಪಲ್ ಆಬ್ಜೆಕ್ಟ್ ವರ್ಡ್ಸ್ ನೋಡೋಣ. ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷ್, ಕಾಫಿ, ಟೀ, ಮಿಲ್ಕ್. ಅ ಬುಕ್ ಅಂತಂದ್ರೆ ಒಂದು ಪುಸ್ತಕ. ಅ ಸ್ಟೋರಿ ಅಂದ್ರೆ ಒಂದು ಕಥೆ. ಮ್ಯೂಸಿಕ್ ಸಂಗೀತ. ಫುಡ್ ಅಂದ್ರೆ ಆಹಾರ ಅಥವಾ ಊಟ. ನಾವು ಲೆಟ್ಸ್ ಬಿಲ್ಡ್ ಫುಲ್ ಸೆಂಟೆನ್ಸಸ್. ನಮ್ಮ 3 ಬಾಕ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ಈಗ ನಾವು ಮಾತಾಡೋಣ. ನಾನು ಕಾಫಿ ಕುಡಿಯುತ್ತೇನೆ. ಐ ಡ್ರಿಂಕ್ ಕಾಫಿ. ನಾವು ಇಂಗ್ಲಿಷ್ ಕಲಿಯುತ್ತೇವೆ. ವಿ ಲರ್ನ್ ಇಂಗ್ಲಿಷ್. ಅವನು ಪುಸ್ತಕ ಓದುತ್ತಾನೆ. ಹಿ ರೀಡ್ಸ್ ಅ ಬುಕ್. ಇಲ್ಲಿ ನಿನ್ನೆ ನಾವು ಕಲ್ತ ಮ್ಯಾಜಿಕ್ ಎಸ್ ರೂಲ್ ನೆನಪಿದೆ ಅಲ್ವಾ? ಹಿ ಬಂದಿದ್ದಕ್ಕೆ ರೀಡ್ ಪಕ್ಕದಲ್ಲಿ ಎಸ್ ಸೇರಿಸಿ ರೀಡ್ಸ್ ಮಾಡಿದೀವಿ. ಅವಳು ಕಥೆ ಬರೆಯುತ್ತಾಳೆ. ಶಿ ರೈಟ್ಸ್ ಅ ಸ್ಟೋರಿ. ಇಲ್ಲೂ ಅಷ್ಟೇ, ಶಿ ಬಂದಿರೋದ್ರಿಂದ ರೈಟ್ ಪಕ್ಕದಲ್ಲಿ ಎಸ್ ಬಂದಿದೆ. ಅವರು ಸಂಗೀತ ಕೇಳುತ್ತಾರೆ. ದೇ ಲಿಸನ್ ಟು ಮ್ಯೂಸಿಕ್. ಇಂಗ್ಲಿಷ್ ನಲ್ಲಿ ಬಿಗಿನರ್ಸ್ ಮಾಡೋ ತಪ್ಪನ್ನ ನಾವು ಇಲ್ಲಿ ನೋಡಿ ಸರಿಪಡಿಸ್ಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಫಸ್ಟ್ ಬಾಕ್ಸ್ ನಲ್ಲಿ ಏನು? ಸಬ್ಜೆಕ್ಟ್. ಅಲ್ಲಿರೋ ವ್ಯಕ್ತಿಗಳು ಲಾಸ್ಟ್ ಬಾಕ್ಸ್ ಕಡೆಗೆ ಅಂದ್ರೆ ಆಬ್ಜೆಕ್ಟ್ ಕಡೆಗೆ ಮೂವ್ ಆದಾಗ ಅವರ ರೂಪ ಹೇಗೆ ಬದಲಾಗುತ್ತೆ ಅಂತ ಇನ್ನು ಕೆಲವು ಎಕ್ಸಾಂಪಲ್ಸ್ ಮೂಲಕ ಕ್ಲಿಯರ್ ಆಗಿ ಕಲಿಯೋಣ. ಐ ಅನ್ನೋದು ಏನಾಗುತ್ತೆ? ಮೀ. ಹಿ ಅಂದ್ರೆ ಅವನು ಏನಾಗುತ್ತೆ? ಹಿಮ್. ಶಿ ಅವಳು ಹರ್ ಆಗಿ ಬದಲಾಗುತ್ತೆ. ದೇ ಅಂದ್ರೆ ಅವರು ದೆಮ್ ಆಗುತ್ತೆ. ವಿ ಅಂದ್ರೆ ನಾವು ಏನಾಗ್ತೀವಿ? ಅಸ್ ಅಂತಂದ್ರೆ ನಮ್ಮನ್ನು. ನಾವು ಇನ್ನೊಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಮೂಲಕ ಸಬ್ಜೆಕ್ಟ್ ನಲ್ಲಿರೋ ವ್ಯಕ್ತಿಗಳು ಆಬ್ಜೆಕ್ಟ್ ಕಡೆ ಮೂವ್ ಆದಾಗ ಅವರ ರೂಪ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ 1, ಅವರು ನಮ್ಮನ್ನು ಕರೆಯುತ್ತಾರೆ. ತುಂಬಾ ಜನ ಇದನ್ನ ದೇ ಕಾಲ್ ವಿ ಅಂತ ಹೇಳ್ತಾರೆ. ಆದ್ರೆ ವಿ ಅಂದ್ರೆ ನಾವು, ಅದು ಮೊದಲ ಬಾಕ್ಸ್ಗೆ ಮಾತ್ರ ಸೀಮಿತ, ಅದು ಸಬ್ಜೆಕ್ಟ್. ಕೊನೆಯ ಬಾಕ್ಸ್ಗೆ ಬಂದಾಗ ಅದು ಅಸ್ ಅಂದ್ರೆ ನಮ್ಮನ್ನು ಆಗಬೇಕು. ನಮ್ಮ ಮುಂದಿನ ಎಕ್ಸಾಂಪಲ್, ಅವಳು ಅವರಿಗೆ ಸಹಾಯ ಮಾಡುತ್ತಾಳೆ. ಇಲ್ಲಿ ಬಿಗಿನರ್ಸ್ ಮಾಡೋ ತಪ್ಪೇನು? ಶಿ ಹೆಲ್ಪ್ಸ್ ದೇ ಅಂತ ಬರೀತೀರಾ ಅಥವಾ ಹೇಳ್ತೀರಾ. ನೆನ್ಪಿಡಿ, ದೇ ಅನ್ನೋದು 3ನೇ ಬಾಕ್ಸ್ಗೆ ಬಂದಾಗ ದೆಮ್ ಅಂದ್ರೆ ಅವರನ್ನ ಅಥವಾ ಅವರಿಗೆ ಆಗಿ ಬದಲಾಗಬೇಕು. ಸೊ ದ ಕರೆಕ್ಟ್ ಸೆಂಟೆನ್ಸ್ ಈಸ್ ಶಿ ಹೆಲ್ಪ್ಸ್ ದೆಮ್. ನಾವು ಅವಳನ್ನು ಭೇಟಿಯಾಗುತ್ತೇವೆ. ಇಲ್ಲಿ ವಿ ಮೀಟ್ ಶಿ ಅಂದ್ರೆ ಅದು ತಪ್ಪು. ಶಿ ಇರೋದು ಕೊನೆ ಬಾಕ್ಸ್ ನಲ್ಲಿ ಹರ್ ಅಂತ ಆಗ್ಬೇಕು. ಅಂದ್ರೆ ಸಬ್ಜೆಕ್ಟ್ ಶಿ, ಅದು ಆಬ್ಜೆಕ್ಟ್ ಆದಾಗ ಹರ್ ಆಗಿ ಬದಲಾಗಬೇಕು. ಸೊ ಕರೆಕ್ಟ್ ಸೆಂಟೆನ್ಸ್ ವಿ ಮೀಟ್ ಹರ್. ಈ ಒಂದು ಸಣ್ಣ ಚೇಂಜ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಆಬ್ಜೆಕ್ಟ್ ಬಾಕ್ಸ್ ಬಳಸುವಾಗ ಯಾವುದೇ ತಪ್ಪುಗಳು ಆಗೋದಿಲ್ಲ.
ನೆನಪಿದೆಯಲ್ಲ ನಮ್ಮ 10 ಮಿನಿಟ್ ಚಾಲೆಂಜ್? ನೀವು ಇಂಗ್ಲಿಷ್ನ ಚೆನ್ನಾಗಿ ಕಲಿಬೇಕು ಅಂತಂದ್ರೆ ದಿನ ಕೇವಲ 10 ನಿಮಿಷಗಳ ಕಾಲ ಇದಕ್ಕೆ ಮೀಸಲಿಡಬೇಕಾಗತ್ತೆ. ಇವತ್ತಿನ ಪ್ರಶ್ನೆ: ಅವರು ಆಹಾರವನ್ನು ಅಂದ್ರೆ ಊಟವನ್ನು ತಿನ್ನುತ್ತಾರೆ. ಸೊ ನಮ್ಮ 3 ಬಾಕ್ಸ್ಗಳ ಫಾರ್ಮುಲಾನ ಸರಿಯಾದ ಲೈನ್ನಲ್ಲಿ ಜೋಡಿಸಿ ಈ ವಾಕ್ಯನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ನಿಮ್ಮ ಆನ್ಸರ್ನ ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಈಗಲೇ ಟೈಪ್ ಮಾಡಿ. ನಮ್ಮ ಈ ಗ್ರೌಂಡ್ ಲೆವೆಲ್ ಟು ನೆಕ್ಸ್ಟ್ ಲೆವೆಲ್ ಇಂಗ್ಲಿಷ್ ಸೀರೀಸ್ ನಿಮಗೆ ಮಿಸ್ ಆಗಬಾರ್ದು, ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫೈ ಆಗಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯು ಡಿಡ್ ಅ ಗ್ರೇಟ್ ಜಾಬ್ ಟುಡೇ. ಇವತ್ತಿಗೆ ನಾವು ಇಂಗ್ಲಿಷ್ ವಾಕ್ಯ ರಚನೆಯ 3 ಫಿಲ್ಲರ್ಸ್ಗಳನ್ನ ಕಂಪ್ಲೀಟ್ ಆಗಿ ಕರಗತ ಮಾಡ್ಕೊಂಡಿದ್ದೀವಿ. ನಾಳೆ ವಿಡಿಯೋದಲ್ಲಿ ಅಂದ್ರೆ ಡೇ 5ನಲ್ಲಿ ನಾನು ಕಾಫಿ ಕುಡಿಯೋದಿಲ್ಲ, ಅವನು ಇಂಗ್ಲಿಷ್ ಕಲಿಯಲ್ಲ, ಅವರು ಕ್ರಿಕೆಟ್ ಆಡಲ್ಲ, ಹೀಗೆ ದಿನನಿತ್ಯದ ಲೈಫ್ನಲ್ಲಿ ನೆಗೆಟಿವ್ ಆಗಿ ಅಂದ್ರೆ ನೆಗೆಟಿವ್ ಸೆಂಟೆನ್ಸಸ್ ನ ಹೇಗೆ ಅತ್ಯಂತ ಈಸಿಯಾಗಿ ಕಲ್ತ್ಕೊಳ್ಳೋದು ಅಂತ ನೋಡೋಣ. ಸಿ ಯು ಆಲ್ ಇನ್ ಡೇ 5. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ಪ್ರಾಕ್ಟಿಸಿಂಗ್.